ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತೀಯ ಪೌರಾಣಿಕ ಸಾಹಿತ್ಯ ಅದೆಷ್ಟೋ ಅದ್ಭುತ ಕಥೆಗಳ ರತ್ನ ಸಂಪತ್ತು. ಅದರಲ್ಲಿ ದೇವಿ ಪಾರ್ವತಿಯ ಶಕ್ತಿಗಳನ್ನು ಸಾರುವ ಶಕ್ತಿಪೀಠಗಳ ಕಥೆ ಅತ್ಯಂತ ಪಾವನಮಯ ಕಥೆಯಾಗಿದೆ. ಸತೀದೇವಿಯ ಮಹಾತ್ಯಾಗ, ಶಿವನ ಅನಂತ ದುಃಖ, ವಿಷ್ಣುವಿನ ಸುದರ್ಶನ ಚಕ್ರದಿಂದ ಉಂಟಾದ ಶಕ್ತಿಪೀಠಗಳು ಇಂದಿಗೂ ಕೋಟ್ಯಾಂತರ ಭಕ್ತರ ನಂಬಿಕೆಯ ದೀಪಸ್ತಂಭಗಳಾಗಿ ಬೆಳಗುತ್ತಿವೆ. ಪ್ರತಿ ಶಕ್ತಿಪೀಠವು ಕೇವಲ ಒಂದು ದೇವಾಲಯವಲ್ಲ, ಅದು ಶಿವಶಕ್ತಿಯ ಏಕತ್ವದ ಜೀವಂತ ಸಾಕ್ಷಿ. ಇಂದು ಈ ವಿಡಿಯೋದಲ್ಲಿ ನಾನು ಪಾರ್ವತಿಯ ಶಕ್ತಿಪೀಠಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ನೀಡೋದಕ್ಕೆ ಪ್ರಯತ್ನ ಪಡ್ತೇನೆ. ಹಾಗಿದ್ದರೆ ತಡ ಮಾಡೋದು ಬೇಡ. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ತಪ್ಪದೇ ಮಾಡಿ. ಪ್ರಾಚೀನ ಕಾಲದಲ್ಲಿ ಪ್ರಜಾಪತಿ ದಕ್ಷನಿಗೆ ಒಂದು ಸುಂದರ ಕನ್ಯೆ ಹುಟ್ಟಿದ್ದಳು, ಸತಿ. ಶಿವನ ಬಗ್ಗೆ ಅಗಾಧ ಶಕ್ತಿಯನ್ನ ಮತ್ತು ಭಕ್ತಿಯನ್ನ ತಿಳಿದುಕೊಂಡ ಇವಳು ಬಾಲ್ಯದಲ್ಲಿಯೇ ಧ್ಯಾನ, ತಪಸ್ಸು ಮತ್ತು ಶುದ್ಧ ಚೇತನದಲ್ಲಿ ಶಿವನನ್ನ ಕುರಿತು ನಿರತಳಾಗ್ತಾ ಇದ್ದಳು. ಸತಿ ಹೃದಯದಲ್ಲಿ ಶಿವನ ಬಗ್ಗೆ ಪ್ರೀತಿ ಹೆಚ್ಚು ಉಕ್ಕಿತು. ಸತಿ ತನ್ನ ಕರ್ಮ ಮತ್ತು ಭಕ್ತಿಯಲ್ಲಿ ನಿರತಳಾಗಿದ್ದಾಗ ಅವಳ ಮನಸ್ಸು ದೇವರು ಶಿವನಲ್ಲಿ ತಿರುಗಿತು. ಅವಳು ದೇವರನ್ನ ಮೊದಲ ಬಾರಿ ಕಂಡಾಗಲೇ ಅವಳ ಹೃದಯದಲ್ಲಿ ಪ್ರೀತಿ ದೀಪವು ಉರಿಯಿತು. ಶಿವನು ತಪೋಬಲ ಮತ್ತು ಶಾಂತಿಯ ಮೂರ್ತಿ. ಅವರ ಪರ್ವತಗಳ ಮಧ್ಯೆ ಧ್ಯಾನ ಮಗ್ನಳಾಗಿರುತ್ತಾ ಇದ್ಲು. ಸತಿ ಶಿವನ ಮಹಿಮೆಯನ್ನ ನೋಡಿ ಆಶ್ಚರ್ಯವನ್ನ ಪಡ್ತಾ ಇದ್ಲು. ಇತ್ತ ಸತಿಯ ತಂದೆ ದಕ್ಷನು ಶಿವನನ್ನ ಅಸಾಮಾನ್ಯ, ಅಶುದ್ಧ ಅಂತ ಭಾವಿಸ್ತಾ ಇದ್ರು. ನನ್ನ ಪುತ್ರಿಯನ್ನ ಆತನಂತೆ ನಿರ್ಜೀವ ಶಿಲೆಯುಳ್ಳ ವ್ಯಕ್ತಿಗೆ ಕೊಡಲಾರೆ, ಬಿಡಲಾರೆ ಅಂತ ತೀರ್ಮಾನವನ್ನ ದಕ್ಷನು ಮಾಡಿದ್ದ. ಆದರೆ ಸತಿ ತನ್ನ ಹೃದಯದ ಪ್ರೀತಿ ಅನುಸಾರ ದೇವರು ಶಿವನನ್ನ ಆರಿಸಿಕೊಂಡ ಇದ್ಲು. ಸತಿಯ ಭಕ್ತಿ ಮತ್ತು ಶುದ್ಧತೆಯ ನೋಡಿದ ಶಿವನು ಅವಳನ್ನು ತಮ್ಮ ಸಂಗಾತಿಯಾಗಿ ಆರಿಸಿಕೊಂಡ್ರು. ಇಬ್ಬರು ಧ್ಯಾನ, ತಪಸ್ಸು ಮತ್ತು ಆತ್ಮಬಲದಲ್ಲಿ ಒಂದಾದ್ರು. ಪರಿಪೂರ್ಣ ಮಿಲನವಾಗಿ ಜೀವನವನ್ನು ಸಾಗಿಸಲು ಸಿದ್ಧರಾದರು. ಈ ಮದುವೆ ಪೌರಾಣಿಕ ಕಥೆಯಲ್ಲಿ ದೇವರಿಗೂ ಮನಸ್ಸಿಗೂ ಮುಟ್ಟಲಾರದ ಪ್ರೀತಿ ಅಂತ ಪ್ರಸಿದ್ಧವಾಗಿತ್ತು. ನಿಮ್ಗೆ ಗೊತ್ತಿರ್ಬೋದು ಸ್ನೇಹಿತರೆ, ಪಾರ್ವತಿಯ ಮೊದಲ ಅವತಾರ ಸತಿಯ ರೂಪದಲ್ಲಿ ಆಗಿತ್ತು. ಹೀಗೆ ಸತಿಯು ಶಿವನ ಜೊತೆ ಸುಖ ಸಂಸಾರದಲ್ಲಿರುವಾಗ ಒಂದು ದಿನ ದಕ್ಷ ಒಂದು ದೊಡ್ಡ ಯಜ್ಞವನ್ನು ಆಯೋಜಿಸ್ತಾರೆ. ತನ್ನ ಮಗಳು ಸತಿಯನ್ನ ಆಹ್ವಾನಿಸ್ತಾರೆ. ಆದರೆ ಶಿವನನ್ನ ಆಹ್ವಾನವನ್ನು ನೀಡೋದಿಲ್ಲ. ಆದರೆ ಸತಿ ತನ್ನ ಕುಟುಂಬವನ್ನು ನೋಡಬೇಕೆಂಬ ಆಸೆಯಿಂದ ತೆರಳುತ್ತಾಳೆ. ಅಲ್ಲಿಗೆ ಹೋಗಿ ತಂದೆ ಮಾತುಗಳನ್ನು ಹೃದಯದಲ್ಲಿ ನಾಟುವ ಹಾಗೆ ಕೇಳ್ತಾಳೆ. ತನ್ನ ಗಂಡನಿಗೆ ಆದ ಅವಮಾನದ ಬಗ್ಗೆ ಎಲ್ಲವನ್ನ ಮನಸ್ಸಿಗೆ ನೋವಾಗೋ ಹಾಗೆ ಕೇಳ್ತಾಳೆ. ಕಾರಣ ದಕ್ಷನು ಅವಮಾನ ಮಾಡಬೇಕಂತ ಅಂದ್ಕೊಂಡು ತನ್ನ ಮಗಳಾದ ಸತಿಯನ್ನ ಆ ಯಜ್ಞಕ್ಕೆ ಆಹ್ವಾನವನ್ನು ನೀಡಿರ್ತಾರೆ. ಈ ಎಲ್ಲ ಮಾತನ್ನು ಕೇಳಿದಂತಹ ಸತಿ ಪತಿಯ ಗೌರವವನ್ನು ಕಾಯುವ ಕರ್ತವ್ಯ ನನ್ನದು, ಹಾಗೂ ಇಲ್ಲಿ ಆದಂತಹ ಅವಮಾನಕ್ಕೆ ನಾನು ನನ್ನ ಪತಿಯ ಗೌರವವನ್ನು ಕಾಯಲು ಸಾಧ್ಯವಿಲ್ಲವೆಂದುಕೊಂಡು ಅಲ್ಲಿಯೇ ಅಗ್ನಿಕುಂಡಕ್ಕೆ ಹಾರಿ ಸತಿ ಪ್ರಾಣತ್ಯಾಗವನ್ನು ಮಾಡ್ತಾಳೆ. ಇತ್ತ ತನ್ನ ಪತ್ನಿ ಸತಿಯ ಸಾವಿನ ಸುದ್ದಿ ಕೇಳಿ ಮಹಾದೇವನು ರೌದ್ರ ರೂಪವನ್ನು ತಾಳ್ತಾರೆ. ಕ್ರೋಧದಿಂದ ವೀರಭದ್ರನನ್ನ ಸೃಷ್ಟಿಸ್ತಾರೆ. ದಕ್ಷಿಣ ಯಜ್ಞನನ್ನ ನಾಶ ಮಾಡಿ ಬಾ ಅಂತ ಹೇಳ್ತಾರೆ. ನಂತರ ದುಃಖದಿಂದ ಮುಳುಗಿ ಸತಿಯ ದೇಹವನ್ನು ತನ್ನ ಭುಜದ ಮೇಲೆ ಹೊತ್ತು ಲೋಕವ್ಯಾಪ್ತಿಗಾಗಿ ತಿರುಗಾಡ್ತಾರೆ. ಮುಖ್ಯವಾದ ಮಾಹಿತಿ, ವೀರಭದ್ರನ ಒಂದು ರೂಪ ತಾಳಿದ್ದು ಶಿವನ ತಲೆಯ ಮೇಲಿರುವಂತಹ ಕೂದಲುಗಳಿಂದ ವೀರಭದ್ರ ರೂಪ ತಾಳಿ ದಕ್ಷಿಣದ ಮಹಾರಾಜನನ್ನ ನಾಶ ಮಾಡ್ತಾರೆ. ಇಲ್ಲಿ ಭೂಮಿ ಮತ್ತು ಗಗನ ಎಲ್ಲವೂ ನಡುಗಿತ್ತು. ಕಾರಣ ಸತಿಯ ದೇಹವನ್ನು ಶಿವನು ತನ್ನ ಭುಜದ ಮೇಲೆ ಹಾಕಿಕೊಂಡು ಬರ್ತಾ ಇದ್ರು. ಎಲ್ಲ ದೇವತೆಗಳು ವಿಷ್ಣುವಿಗೆ ಶರಣಾಗ್ತಾರೆ. ಶಿವನ ಒಂದು
ದುಃಖ ಹಾಗೂ ಆ ಮೊಳಲು ಕೇಳಲು ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ವಿಷ್ಣುವನ್ನ ಎಲ್ಲ ದೇವತೆಗಳು ಹೋಗಿ ಶರಣಾಗ್ತಾರೆ. ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡ ವಿಷ್ಣು ದೇವರು ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗಿಸುತ್ತಾರೆ. ಸತಿಯ ದೇಹವು ಅನೇಕ ತುಂಡುಗಳಾಗ್ತವೆ. ಭೂಮಿಯ ಮೇಲೆ ಬೇರೆ ಬೇರೆ ಕಡೆಗೆ ಆ ಎಲ್ಲ ತುಂಡುಗಳು ಹೋಗಿ ಪ್ರತಿಯೊಂದು ಸ್ಥಳವು ಶಕ್ತಿಪೀಠಗಳಾಗಿ ಪ್ರಸಿದ್ಧಿಯಾಗ್ತವೆ. ಅಂತೆಯೇ ಭೂಮಿಯ ಮೇಲೆ 51 ಶಕ್ತಿಪೀಠಗಳು ಅಥವಾ ಪಾರ್ವತಿ ಪೀಠಗಳು ಅಂತ ಕರೀತಾರೆ. ಇನ್ನು ಪಾರ್ವತಿ ದೇವಿಯ ಹಿಂದಿನ ಜನ್ಮ ಸತಿಯ ರೂಪದಲ್ಲಿ ಇದ್ದಾಗ ಸುದರ್ಶನ ಚಕ್ರದಿಂದ ದೇಹವು ಯಾವ ಯಾವ ಸ್ಥಳಗಳಲ್ಲಿ ಒಂದು ಭಾಗಗಳು ಬಿದ್ದಿವೆ ಅಂತ ಇಲ್ಲಿ ಸಂಕ್ಷಿಪ್ತವಾಗಿ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೇನೆ. ಮೊದಲನೇದಾಗಿ ಈ ಒಂದು ಮಾಹಿತಿ ಸಂಪೂರ್ಣವಾಗಿ ಇಲ್ಲಿ ನಿಮಗೆ ಒಂದೊಂದು ಅಂಶವನ್ನು ನೀಡಿ ನಾನು ತಿಳಿಸ್ತೇನೆ. ಯೋನಿ ಭಾಗ, ಗರ್ಭಾಂಗ ಇದು ಆಸಾಂನಲ್ಲಿ ಇದೆ. ಇನ್ನು ತಲೆ ಭಾಗ ಇದು ಬಲೂಚಿಸ್ತಾನದಲ್ಲಿ ಇದೆ. ಇನ್ನು ಬಲಕಣ್ಣು ನೈನಾದೇವಿ ಅಂತ ಹಿಮಾಚಲ್ ಪ್ರದೇಶದಲ್ಲಿ ಪೂಜೆಯನ್ನು ಮಾಡ್ತಾರೆ. ಇನ್ನು ಎಡಕಣ್ಣು ವಿಶಾಲಾಕ್ಷಿ ಅಂತ ವಾರಣಾಸಿಯಲ್ಲಿ ಪೂಜೆಯನ್ನು ಮಾಡ್ತಾರೆ. ಇನ್ನು ಮುಖ ಚಾಮುಂಡಿ ಹಿಮಾಚಲ ಪ್ರದೇಶದಲ್ಲಿ ಪೂಜೆಯನ್ನು ಮಾಡ್ತಾರೆ. ಇನ್ನು ಕೂದಲು ಜಟಾಶಂಕರ ಇದು ಮಧ್ಯಪ್ರದೇಶದಲ್ಲಿ ಪೂಜೆಯನ್ನು ಮಾಡ್ತಾರೆ. ಇನ್ನು ನಾಲಿಗೆ ಜ್ವಾಲಾಮುಖಿ ಹಿಮಾಚಲ ಪ್ರದೇಶದಲ್ಲಿಯೇ ಪೂಜೆಯನ್ನು ಮಾಡ್ತಾರೆ. ಇನ್ನು ಹೃದಯ ವಿರಜಾಪೀಠ ಅಂತ ಕೂಡ ಕರೀತಾರೆ. ಇದು ಒಡಿಶಾದಲ್ಲಿ ಬರುವಂತಹ ಪ್ರವಾಸಿ ತಾಣ. ಇನ್ನು ಬಲಕೈ ಚಂದ್ರನಾಥ ಪೀಠ ಇದು ಬಾಂಗ್ಲಾದೇಶದಲ್ಲಿ ಆರಾಧಿಸ್ತಾರೆ. ಎಡಗೈ ತಾರಿಣಿ ಪೀಠ ಇದು ಒಡಿಶಾದಲ್ಲಿ ಆರಾಧಿಸ್ತಾರೆ. ಇನ್ನು ಪಾದ ಕಾಳಿಘಾಟ್ ಕೋಲ್ಕತ್ತಾದಲ್ಲಿ ಪೂಜೆಯನ್ನು ಮಾಡ್ತಾರೆ. ಇನ್ನು ಎಡಪಾದ ಜರೋರ್ಷೇಶ್ವರಿ ಅಂತ ಕರೀತಾರೆ. ಇದು ಬಾಂಗ್ಲಾದೇಶದಲ್ಲಿ ಬರುವಂತಹ ಧಾರ್ಮಿಕ ಸ್ಥಳ. ಇನ್ನು ಬಲಪಾದ ಅಲಮೇಲ ಮಂಗ ಆಂಧ್ರ ಪ್ರದೇಶದಲ್ಲಿ ಬರುವಂತಹ ಧಾರ್ಮಿಕ ಸ್ಥಳ. ಇನ್ನು ಕಿವಿ ಮಣಿಕರ್ಣಿಕಾ ಅಂತ ಕರೀತಾರೆ. ಈ ಒಂದು ಸ್ಥಳ ವಾರಣಾಸಿಯಲ್ಲಿ ಬರುವಂತಹ ಪೀಠ. ಇನ್ನು ನಾಭಿ ಉಜ್ಜಯಿನಿಯಲ್ಲಿ ಮಹಾಕಾಳಿ ಮಧ್ಯಪ್ರದೇಶದಲ್ಲಿ ಅಂತ ಹೇಳ್ಬೋದು. ಇನ್ನು ವಕ್ಷ ಸ್ಥಳ ತಾರಿಣಿ ಒಡಿಶಾದಲ್ಲಿ ಬರುವಂತಹ ಒಂದು ಪೀಠ. ಇನ್ನು ತುಟಿ ಮಹಾಕಾಳಿ ಉಜ್ಜಯಿನಿಯಲ್ಲಿ ಮಾಡುವಂತಹ ಒಂದು ಆರಾಧನೆಯ ಸ್ಥಳ. ಇನ್ನು ದಂತ ಸೋಮನಾಥ ಗುಜರಾತ್ನಲ್ಲಿ ಬರುವಂತಹ ಒಂದು ಪೀಠ. ಇನ್ನು ಚರ್ಮ ತುಳಜಾಪುರ ಭವಾನಿ ಮಹಾರಾಷ್ಟ್ರ ಈ ಒಂದು ಸ್ಥಳದಲ್ಲಿ ಆರಾಧನೆಯನ್ನು ಮಾಡ್ತಾರೆ. ಇನ್ನು ಭುಜ ಮೈಸೂರು ಚಾಮುಂಡೇಶ್ವರಿ ಕರ್ನಾಟಕದಲ್ಲಿ ಮಾಡುವಂತಹ ಪಾರ್ವತೀ ದೇವಿಯ ಪೂಜೆ. ಇನ್ನು ವಸ್ತ್ರ ಪೀತಾಂಬರಿ ಪೀಠ ಮಧ್ಯ ಪ್ರದೇಶದಲ್ಲಿದೆ. ಇನ್ನು ಮಣಿಕರ್ಣಿಕಾ ಕಿವಿಯೋಲೆ ಅಂತ ಹೇಳ್ತೀವಲ್ಲ, ಮಣಿಕರ್ಣಿಕಾ ಘಾಟ್ ವಾರಣಾಸಿಯಲ್ಲಿ ಬರುತ್ತೆ. ಅಲ್ಲಿ ಪಾರ್ವತಿಯ ಪೀಠ ಇದೆ. ಇನ್ನು ಹಸ್ತ ಮಂಗಲಗಿರಿ ಆಂಧ್ರ ಪ್ರದೇಶದಲ್ಲಿರುವಂತಹ ಪೀಠ. ಇನ್ನು ಕಂಠ ಪಾರ್ವತೀ ದೇವಿಯ ಧ್ವನಿಯ ಪೂಜೆ. ಇಲ್ಲಿ ಶ್ರೀಶೈಲದಲ್ಲಿ ಭ್ರಮರಾಂಬ ಅಂತ ಕರೀತಾರೆ. ಈ ಸ್ಥಳ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಇನ್ನು ಪಾದದ ಬೆರಳು ಕಾಳಿಘಾಟ್ ಪಶ್ಚಿಮ ಬಂಗಾಳದಲ್ಲಿ ಬರುವಂತಹ ಪೀಠ. ಇನ್ನು ಹಿಮ ಕನ್ಯಾಕುಮಾರಿ ತಮಿಳುನಾಡಿನಲ್ಲಿ ಬರುವಂತಹ ಒಂದು ಪೀಠ. ಇನ್ನು ಮೂಗು ಹಿಂಗ್ಲಾಜಾ ಮಾತಾ ಅಂತ ಈ ಒಂದು ಸ್ಥಳಕ್ಕೆ ಕರೀತಾರೆ. ಇದು ಮುಖ್ಯವಾಗಿ ಪಾಕಿಸ್ತಾನದಲ್ಲಿ ಬರುವಂತಹ ಒಂದು ಪೀಠವಾಗಿದೆ. ಇನ್ನು ನೇತ್ರ ಗಂಧಮಾಧವ ಅಥವಾ ಗಂಧಮಾದನ್ ಅಂತ ಕರೀತಾರೆ. ಇದು ಹಿಮಾಚಲದಲ್ಲಿ ಬರುವಂತಹ ಒಂದು ಶಕ್ತಿಯ ಪೀಠ. ಇನ್ನು ಹೊಟ್ಟೆ ಬಿರಜಾಪೀಠ ಅಂತ ಕರೀತಾರೆ. ಪ್ರಮುಖವಾಗಿ ಇದು ಒಡಿಶಾದಲ್ಲಿ ಇದೆ. ಇನ್ನು ಬೆನ್ನು ಹರಿದ್ವಾರ ಮಾಯಾದೇವಿ ಉತ್ತರಾಖಂಡ್ನಲ್ಲಿ ಬರುವಂತಹ ಪಾರ್ವತಿ ದೇವಿಯ ಶಕ್ತಿಪೀಠವಾಗಿದೆ. ಒಟ್ಟಿನಲ್ಲಿ ಈ 51 ಶಕ್ತಿಪೀಠಗಳಲ್ಲಿ ಸತೀದೇವಿಯ ದೇಹದ ಭಾಗಗಳನ್ನು ಅಂದರೆ ಪಾರ್ವತೀ ದೇವಿ ಹಿಂದಿನ ಅವತಾರ ಸತೀದೇವಿಯ ದೇಹದ ಭಾಗಗಳು ಸುದರ್ಶನ ಚಕ್ರದಿಂದ ತುಂಡಾಗಿ ಬಿದ್ದಿರುವಂತಹ ಆ ಒಂದು ದೇಹದ ಅಂಗಗಳ ಪೂಜೆಯನ್ನು ಈ ಒಂದು ಸ್ಥಳಗಳಲ್ಲಿ ಧಾರ್ಮಿಕವಾಗಿ ಪೂಜೆಯನ್ನು ಸಲ್ಲಿಸ್ತಾರೆ. ಸ್ನೇಹಿತರೆ, ಈ ಒಂದು ಶಕ್ತಿಪೀಠಗಳ ಕಥೆ ನಮಗೆ ಒಂದು ಆಳವಾದ ಸಂದೇಶವನ್ನು ನೀಡುತ್ತೆ. ಶಕ್ತಿ ಇಲ್ಲದೆ ಶಿವನು ಅಪೂರ್ಣ, ಶಿವನು ಇಲ್ಲದೆ ಶಕ್ತಿಯು ಅಪೂರ್ಣ. ಈ ಎರಡರ ಏಕತ್ವವೇ ಸೃಷ್ಟಿಯ ಮೂಲ. ಸತಿಯ
ಅಂಗಗಳು ಬಿದ್ದ ಸ್ಥಳಗಳು ಇಂದು ತೀರ್ಥಕ್ಷೇತ್ರಗಳಾಗಿ ಪರಿಗಣಿಸಿ ಕೋಟ್ಯಾಂತರ ಭಕ್ತರ ಆಧ್ಯಾತ್ಮಿಕ ಪಥವನ್ನು ಬೆಳಗಿಸುತ್ತಿವೆ. ಭಕ್ತಿಯ ದಾರಿ ಎಲ್ಲಿ ಸಾಗಿದರೂ ಅಂತಿಮವಾಗಿ ದೇವಿಯ ಕರುಣೆ ಮತ್ತು ಶಿವನ ಅನುಗ್ರಹವೇ ಒಂದು ನಮ್ಮ ಬದುಕಿನ ಗುರಿಯಾಗಿವೆ. ಅದರಿಂದಲೇ ಶಕ್ತಿಪೀಠಗಳ ದರ್ಶನ ಕೇವಲ ಪ್ರವಾಸವಲ್ಲ, ಅದು ಒಂದು ಆಧ್ಯಾತ್ಮಿಕ ಯಾನ, ಆತ್ಮಶುದ್ಧಿಯ ಪಥ. ನಾವೆಲ್ಲರೂ ಈ ಪವಿತ್ರ ಪೀಠಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದಗಳು.